ಗುರು ನಾನಿವತ್ತು ನಿಮಗೆ ಟಮಟ ಮಾಡೋದು ಹೇಗೆ ಟಮಟ ಇಲ್ಲ ನಮ್ಮ ಕಡೆ ತಂಬಿಟ್ಟು ಟಮಟ ಜಾತ್ರೆಗೆ ಹಬ್ಬಕ್ಕೆ ಸೊ ಇವಾಗೆಲ್ಲ ಈ ಥರನೇ ನಾವು ಮಾಡೋದು ಟಮಟ ಅಂತ ಲೈಕ್ ಆರತಿ ಹೊತ್ಕೊಂಡು ಹೋಗ್ತಾರೆ ಅಂತಾರಲ್ಲ ಸೊ ಅದಕ್ಕೆ ಸೊ ಇದಕ್ಕೆ ಬೇಕಾಗಿರೋದು ಶೇಂಗಾ ಬೀಜ ಹುರ್ಗಡ್ಲೆ ಮತ್ತು ಇದು ಒಣ ಕೊಬ್ಬರಿ ತೆಂಗಿನಕಾಯಿ ಎಲ್ಲ ಒಣ ಕೊಬ್ಬರಿ ಸೊ ಶೇಂಗಾ ಬೀಜನ ಸ್ವಲ್ಪ ಚೆನ್ನಾಗಿ ಲೈಟಾಗಿ ಹುರ್ಕೋಬೇಕು ಮತ್ತು ಕಡಲೆ ಕೂಡ ಅಷ್ಟೇ ಅದನ್ನು ಹುರ್ಕೋಬೇಕು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕೊಬ್ಬರಿನ ಸೊ ಬಿಳಿ ಎಳ್ಳಿದೆಯಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊಂಬಿಟ್ಟು ಬಿಳಿ ಎಳ್ಳು ಮತ್ತು ಅಕ್ಕಿ ಅದೆಷ್ಟನ್ನು ಹುರ್ಕೋಬೇಕು ಲೈಕ್ ಆಮೇಲೆ ಈ ಕಡೆ ಒಂದು ಕಡೆ ಪಾಕನ ಕಾಯಕ್ಕೆ ಇಟ್ಕೊಳ್ಳಿ ಬಿಕಾಸ್ ಅದು ಒಂಥರ ಅಂಟು ಬರಬೇಕು ತುಂಬ ಅಂಟು ಬರಬೇಕು ಅದು ಗೊತ್ತಾಗತ್ತೆ ನಿಮಗೆ ಅದು ಚೆನ್ನಾಗಿ ಕುದ್ದಾಗ ಕೈಗೆ ಅಂಟತ್ತೆ ಸೊ ಆ ಥರ ಇವಾಗ ನೀವು ಹುರ್ಕೊಂಡಿರ್ತಾರಲ್ಲ ಶೇಂಗಾ ಬೀಜನ ಆ ಶೇಂಗಾ ಬೀಜನ ಚೆನ್ನಾಗಿ ಮೇಲ್ಗಡೆ ಸಿಪ್ಪೆ ಹೋಗುತ್ತಲ್ಲ ಆ ಸಿಪ್ಪೆ ಹೋಗೋ ತನಕನೂ ಅದು ಆರಿದ್ಮೇಲೆ ಆ ಥರ ಆಗುತ್ತೆ ಲೈಕ್ ಸಿಪ್ಪೆ ಹೋಗುತ್ತೆ ಸೊ ಅವಾಗ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸೊ ಅದಾದಮೇಲೆ ನೀವು ಅದನ್ನು ಒಂದು ಕಡೆ ರುಬ್ಬೋಕ್ಕೋಸ್ಕರ ತೆಗ್ದಿಟ್ಕೊಳ್ಳಿ ಬಿಕಾಸ್ ಅದನ್ನು ಲೈಟಾಗೆ ತುಂಬ ನುಣ್ಣಗೇನು ಪುಡಿ ಮಾಡ್ಕೊಳಲ್ಲ ಲೈಟಾಗಿ ಒಬ್ಬೊಬ್ರು ತುಂಬ ನುಣ್ಣಗೆ ಮಾಡ್ಕೊತಾರೆ ಪುಡಿ ಥರ ಒಬ್ಬೊಬ್ರು ಲೈಟಾಗಿ ಪುಡಿ ಮಾಡ್ಕೊತಾರೆ ಲೈಕ್ ಯಾವುದು ಶೇಂಗಾ ಬೀಜನ ಪುಡಿ ಮಾಡ್ಕೋಬೇಕು ಅದಾದಮೇಲೆ ಹುರ್ಗಡ್ಲೆ ಇದೆಯಲ್ಲ ಹುರ್ಗಡ್ಲೆ ತೊಗೊಂಡ್ರಲ್ಲ ಸೊ ಅದನ್ನು ಕೂಡ ಪುಡಿ ಮಾಡ್ಕೋಬೇಕು ಒಂದು ಪಾತ್ರೆ ಇಟ್ಕೊಂಡು ಶೇಂಗಾ ಬೀಜ ಪುಡಿ ಮಾಡ್ಕೊಂಡಿದ್ದು ಅದರಲ್ಲೇ ಹಾಕ್ಕೊಳ್ಳಿ ಸೊ ಹಾಗೆ ಹುರ್ಗಡೆ ಪುಡಿ ಮಾಡ್ಕೊಂಡಿರ್ತೀರಲ್ಲ ಹುರ್ಗಡ್ಲೆನೂ ಪುಡಿ ಮಾಡಿಕೊಂಡು ಆ ಪಾತ್ರೆಗೆ ಹಾಕ್ಕೊಳ್ಳಿ ಆಮೇಲೆ ಈ ಎಳ್ಳು ಮತ್ತು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಹುರ್ಕೊಂಡಿರ್ತೀರಲ್ಲ ಅದನ್ನು ಅಷ್ಟೆ ಅದನ್ನು ಲೈಟಾಗೆ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಇವಾಗ ನಮ್ಮ ಕಡೆ ಎಲ್ಲ ಸ್ವಲ್ಪ ಲೈಟಾಗಿ ಪುಡಿ ಮಾಡ್ಕೊತಾರೆ ಇನ್ನೊಂದು ಕಡೆ ಹೇಗೆ ಅಂದರೆ ತುಂಬ ಫುಲ್ಲು ಪುಡಿ ಮಾಡ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಎಳ್ಳು ಮತ್ತು ಅಕ್ಕಿನೂ ಅಷ್ಟನ್ನು ಪುಡಿ ಮಾಡ್ಕೊಳ್ಳಿ ಈ ಸಣ್ಣದಾಗಿ ಹೆಚ್ಚಿರ್ತೀರಲ್ಲ ಕೊಬ್ಬರಿನ ಸೊ ಆ ಕೊಬ್ಬರಿನೂ ಅಷ್ಟೇ ಅದು ಕೂಡ ಲೈಕ್ ಅದು ತುರ್ದಾಗ ಹೇಗೆ ಬರುತ್ತೋ ಅದೇ ಥರ ನೀವು ಮಿಕ್ಸಿ ಮಾಡ್ಕೊಳ್ಳಿ ಬಿಕಾಸ್ ಅದು ಆ್ಯಕ್ಚುಲಿ ಅವೆಲ್ಲ ಟೇಸ್ಟು ಸಖತ್ತಾಗಿರುತ್ತೆ ಮಾತ್ರ ನನಗಂತೂ ಮಾಡೋಕ್ಕೆ ಬರೋಲ್ಲ ಬಟ್ ತಿನ್ನೋಕ್ಕೆ ಸಖತ್ತು ಇಷ್ಟ ಆಗುತ್ತೆ ನಂಗೆ ತುಂಬ ಜನ ಅತ್ತೆರಿದ್ದಾರೆ ಇದನ್ನು ನಮ್ಮ ಅತ್ತೆನೇ ಮಾಡ್ತಿರೋದು ಸೊ ಹಾಗಾಗಿ ಒಬ್ಬೊಬ್ಬರು ಅತ್ತೆ ಒಂದೊಂದು ಹೇಳ್ಕೊಟ್ಟಿರ್ತಾರೆ ಸೊ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕಿರ್ತೀನಿ ಸೊ ಇವಾಗ ಮುಟ್ಟು ನೋಡಿದ್ರಲ್ಲ ಆ ಥರ ಅಂಟ್ಕೊಂಡು ಹಿಡಿಯೋದು ಕೈಗೆ ಅಂಟಬೇಕದು ಇದು ಅಕ್ಕಿ ಹಿಟ್ಟು ಲೈಕ್ ಅದು ಇಷ್ಟು ಪಾವು ಅಂತ ಲೆಕ್ಕ ಮಾಡಿ ಹಾಕ್ತಾರೆ ಈಗ ಒಂದು ಪಾವು ಹಾಕಿದರೆ ಅದು ಒಂದು ಪಾವೆ ಇಲ್ಲ 2 ಪಾವೆ ಹಿಂಗೆ ಲೆಕ್ಕಾಚಾರದಲ್ಲಿ ಹಾಕಬೇಕು ಓಕೆನಾ ಇದು 2 ಪಾವು ತೊಗೊಂಡಿದ್ದೀವಿ ಎಲ್ಲದು ಒಂದೊಂದು ಪಾವು ತೊಗೊಂಡಿದ್ದೀವಿ ಅಕ್ಕಿ ಹಿಟ್ಟನ್ನ 2 ಪಾವು ತೊಗೊಳ್ತಿದ್ರೆ ಅದು ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಷ್ಟು ತನಕ ಆಗಿದ್ದೆಲ್ಲ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಏಲಕ್ಕಿ ಇದೆಯಲ್ಲ ಅದನ್ನು ಚೆನ್ನಾಗಿ ಕುಟ್ಟಿ 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 ಪುಡಿ ಮಾಡಿಕೊಂಡು ಯಾಕೆಂದರೆ ಬಾಯಿ ಸಿಗಬಾರ್ದಲ್ಲ ಹಾಗಾಗಿ ಹಾಕ್ಕೊಳ್ಳಿ ಅದಾದಮೇಲೆ ಇದು ಅಂಟು ರೆಡಿಯಾಗಿದೆ ಅದು ಗೊತ್ತಾಗುತ್ತೆ ಕುದಿಯೋದ್ರಲ್ಲಿ ಮುಟ್ಟೋದ್ರಲ್ಲಿ ಅದು ಗೊತ್ತಾಗುತ್ತೆ ಸೊ ಅದಾದಮೇಲೆ ನೀವೆಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದ್ರ ಮಧ್ಯೆ ತುಂಬ ಬಿಸಿ ಇರುತ್ತೆ ಅದ್ರ ಮಧ್ಯಕ್ಕೆ ಹಾಕ್ಕೊಳ್ಳಿ ಬಟ್ ಆದರೆ ನೀವು ಕೈಯಲ್ಲಿ ಮುಟ್ಬೇಡಿ ಬೇಕಂದರೆ ಅದು ಅಂಟಲ್ವಾ ಸಖತ್ ಬಿಸಿ ಇರುತ್ತೆ ಕೈಗೆ ಪ್ರಾಬ್ಲಮ್ ಆಗುತ್ತೆ ಒಂದು ಗಿಂಚ್ಕ ಅದೆಲ್ಲ ಇರುತ್ತಲ್ಲ ಸೊ ಅದರಲ್ಲಿ ಫಸ್ಟ್ ಮಾಡ್ಕೊಳ್ಳಿ ಬಟ್ ಆದರೆ ಇದು ಬಿಸಿ ಇರ್ಬೇಕಾದ್ರೆ ಮಾಡಬೇಕು ಆರಿದ್ಮೇಲೆ ಯಾವುದೇ ಕಾರಣಕ್ಕೂ ಆಗಲ್ಲ ಅದು ಸರಿ ಬರೋದು ಇಲ್ಲ ಸೊ ಬಿಸಿ ಇರ್ಬೇಕಾದ್ರೆ ಮಾಡ್ಕೊಳ್ಳಿ ಲೈಕ್ ಏನು ಹೇಳ್ತಾರೆ ಇವಾಗ ನೋಡಿ ಅವ್ರು ಬಿಸಿ ಇರ್ಬೇಕಾದ್ರೆ ಮಾಡ್ಕೊಂಡ ಮೇಲೆ ಸ್ವಲ್ಪ ಕೈ ಹಾಕಿ ಕಲಿಸ್ತಾ ಇದ್ದಾರೆ ಸೊ ಹಾಗಾಗಿ ಆಮೇಲೆ ಅದು ಬ್ಯಾಲೆನ್ಸ್ಗೆ ಆಗಿಬಿಡುತ್ತೆ ಬಟ್ ತಣ್ಣಗಾದ್ಮೇಲೆ ಮಾಡೋಕ್ಕಾಗಲ್ಲ ಈ ಥರ ಆದಮೇಲೆ ಕಂಪ್ಲೀಟ್ ರೆಡಿ ಇದೆ ಆಯಿತಾ ರೆಡಿ ಇದ್ರ ಮೇಲೆ ನಮ್ಮಲ್ಲಿ ಆರತಿ ತೊಗೊಂಡು ಹೋಗ್ತಾರೆ ಸೊ ಇದನ್ನು ಹಾಗೆ ಇಟ್ಕೊಂಡು ಅದ್ರ ಮೇಲೆ ಒಂದು ಆರತಿ ದೀಪ ಇಟ್ಕೊಂಡು ಊರ ಜಾತ್ರೆಗೆ ಆ್ಯಕ್ಚುಲಿ ತುಂಬ ಶ್ರೇಷ್ಠ ಅಂತ ತುಂಬ ಕಡೆ ಮಾಡ್ತಾರೆ ನಮ್ಮ ಕಡೆ ಮಾತ್ರ ಅಲ್ಲ ತುಂಬ ಊರಲ್ಲೂ ಇದೇ ಆರತಿ ಓಕೆ ಒಬ್ಬೊಬ್ರು ಒಂದೊಂದು ಥರ ಸೊ ಫೈನಲಿ ಆರತಿ ರೆಡಿ ಆಯಿತು ಅದು ದೇವಸ್ಥಾನಕ್ಕೂ ಹೋಗಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಹೀಗೆ ನನ್ನ ಫಾಲೋ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು